School. ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ವಂದಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ ನನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಧ್ಯಾಯಕ್ಕಾಗಿ ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದಿರ್ತಕ್ಕಂಥ ಸತ್ಯ ಪಯಣ ಅಂತಕ್ಕಂಥ ಪುಸ್ತಕವನ್ನ ನಾವು ಆಯ್ದುಕೊಂಡಿದ್ದೀವಿ. ಈ ಸತ್ಯ ಪಯಣ ಇದು ಕೂಡ ಒಂದು ಆತ್ಮದ ಪಯಣದ ಕಥೆನೇ ಆಗಿದೆ. ಈ ಭೃಗು ಮಹರ್ಷಿಗಳು ಮತ್ತು ಅತ್ರಿ ಮಹರ್ಷಿಗಳು ಈ ಜ್ಞಾನವನ್ನ ರೂಪಾ ವೆಂಕಟೇಶ್ ಮೇಡಮ್ ಅವರ ಮುಖಾಂತರ ನಮಗೆಲ್ಲ ಉಣಬಡಿಸಿರುವುದು ಕಂಡು ಬರ್ತಾ ಇದೆ. ಇದುವರೆಗೆ ನಾವು ಏನೆಲ್ಲವನ್ನ ಚರ್ಚೆ ಮಾಡಿದ್ವಿ ಅಂದ್ರೆ, ಪರಮಾತ್ಮನ ಪ್ರಕಾಶದ ಅಥವಾ ಬೆಳಕಿನ ಒಂದು ಅಂಶವಾಗಿರ್ತಕ್ಕಂಥ, ಒಂದು ಕಣವಾಗಿರ್ತಕ್ಕಂಥ ಈ ಆ ಪರಮಾತ್ಮನಷ್ಟೇ ಬೀಜ ರೂಪದಲ್ಲಿ, ಮೂಲ ರೂಪದಲ್ಲಿ ಆ ಪರಮಾತ್ಮನಷ್ಟೇ ಶಕ್ತಿಯುತವಾಗಿರ್ತಕ್ಕಂಥ ಆತ್ಮಗಳು ಏನೆಲ್ಲವನ್ನ ನಿರ್ಧರಿಸಿಕೊಂಡು, ತಾವೇ ಎಲ್ಲವನ್ನ ನಿರ್ಧರಿಸಿಕೊಂಡು, ಎಲ್ಲಿ ಹುಟ್ಟಬೇಕು, ಯಾವ ದೇಶದಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಗಳ ಮಡಿಲಲ್ಲಿ ಹುಟ್ಟಬೇಕು, ಎಷ್ಟು ಆಯುಷ್ಯ, ಯಾವ ರೂಪ, ಯಾವ ಕೆಲಸ, ಎಲ್ಲನೂ ನಿರ್ಧಾರ ಮಾಡ್ಕೊಂಡು ಈ ಭೂಮಿಗೆ ಪಾತ್ರ ಮಾಡ್ಲಿಕ್ಕೆ ಬರ್ತಾರೆ. ಈ ಭೂಮಿಯ ಮೇಲೆ ಪಾತ್ರ ಮಾಡ್ಲಿಕ್ಕೆ ಬಂದ ನಂತರ ಬರುವಾಗ ಕೆಲವೊಂದು ನಿಬಂಧನೆಗಳನ್ನ, ಯಾವ ರೀತಿ ಇರಬೇಕು, ಏನೆಲ್ಲ ಕಂಡೀಷನ್ಸ್ ಗಳನ್ನ ಹಾಕಿ ಕಳಿಸ್ತಾರೆ. ಆದ್ರೆ ಆ ಎಲ್ಲ ಕಂಡೀಷನ್ಸ್ಗಳು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಭೂಮಿಯ ಮೇಲೆ ಇರ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಮೂಲವಾಗಿ ಆತ್ಮಸ್ವರೂಪಿಗಳು ಅಂತಕ್ಕಂಥದ್ದನ್ನ ಮರಿಬಾರದು. ನಮ್ಮ ರೂಪ, ಬೆಳಕಿನ ರೂಪದಲ್ಲಿ ಇರ್ತಕ್ಕಂಥವ್ರು, ಚೈತನ್ಯದ ರೂಪದಲ್ಲಿ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನ ಮರಿಬಾರ್ದು. ಆಮೇಲೆ ಮರಳಿ ಹೋಗ್ಬೇಕಾದಂತ ಸಂದರ್ಭದಲ್ಲಿ ನಮ್ಮ ಪ್ರಯಾಣವನ್ನ ಮುಗಿಸಿ ಮೇಲಿನ ಲೋಕಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ, ನಮ್ಮ ಮೂಲ ಸ್ಥಾನಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಬರುವಾಗ ಎಷ್ಟು ಶುಭ್ರವಾಗಿದ್ವೋ ಅಷ್ಟೇ ಶುಭ್ರವಾಗಿ ಹೋಗ್ಬೇಕು ಅಂತಕ್ಕಂಥ ಎಲ್ಲ ನಿಬಂಧನೆಗಳನ್ನ ಹಾಕೊಂಡು ಬಂದಿರ್ತಾರೆ. ಆದ್ರೆ ಭೂಮಿಗೆ ಜನ್ಮ ತೆಗೆದುಕೊಳ್ಳುತ್ತಲೇ ಎಲ್ಲವನ್ನೂ ಮರೆತು, ಆ ಭೌತಿಕ ಜೀವನವೇ ತಾನು, ಭೌತಿಕ ದೇಹವೇ ತಾನು, ತಾನು ಆತ್ಮಸ್ವರೂಪಿ ಅನ್ನೋದನ್ನ ಮರೆತು ಭೌತಿಕ ದೇಹವೇ ತಾನು ಅಂತ ಹೇಳಿ ಕರ್ಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಷ್ಟು ಅದರಲ್ಲಿ ಮಗ್ನ ಆಗಿಬಿಡ್ತಾನೆ ಅಂತಂದ್ರೆ, ಈ ಭೌತಿಕ ಜೀವನದಿಂದ ಎಷ್ಟು ಆಕರ್ಷಿತನಾಗ್ಬಿಡ್ತಾನೆ ಅಂತಂದ್ರೆ, ಆ ಪೊರೆಗಳು ಅವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನೇ ಅವನು ಮರ್ತು ಬಿಡ್ತಾನೆ. ಆ ಪೊರೆಗಳು ಎಷ್ಟು ದಪ್ಪ ಆಗ್ತಾವ ಅಂತಂದ್ರೆ ಮೂಲ ತನ್ನ ಅಸ್ತಿತ್ವವನ್ನ ಮರ್ತು ಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ಆಗಾಗ ಮಹಾತ್ಮರು ಉದಯಿಸಿ ಅಂಥ ಆತ್ಮಗಳನ್ನ, ಈ ಭೂಮಿಯ ಮೇಲೆ ಕೆಲಸ ಮಾಡ್ತಕ್ಕಂಥ ಆತ್ಮಗಳನ್ನ ಜಾಗೃತ ಮಾಡ್ಲಿಕ್ಕೆ, ಅವರ ಮುಖ್ಯ ಉದ್ದೇಶ ಏನು, ಗುರಿ ಏನು ಅನ್ನೋದನ್ನ ತಿಳಿಸುವುದಕ್ಕಾಗಿ, ಒಂದು ಜ್ಞಾನವನ್ನ ಕೊಡುವುದಕ್ಕಾಗಿ ಅನೇಕ ಜನರು ಆಗಾಗ ಅವತಾರ ವಹಿಸಿ ಬರ್ತಾ ಇರ್ತಾರೆ. ಅವರನ್ನ ನಾವು ಅವತಾರ ಪುರುಷರು ಅಂತ ಹೇಳ್ತೀವಿ ಅಂತಕ್ಕಂಥ ಸಂಗತಿಯನ್ನೆಲ್ಲ ನಾವು ಚರ್ಚೆ ಮಾಡಿದ್ವಿ. ಈಗ ಮುಂದಿನ ಒಂದು ಬೋಧನೆಯ 3 ನಾವಿವತ್ತು ಚರ್ಚೆ ಮಾಡ್ಬೇಕು. ನಾವು ಸದ್ಯದಲ್ಲಿ ಬೆಳಕಿನ ಜೀವಿಗಳಾಗಿದ್ದೇವೆ, ಆದ್ರೆ ಹಿಂದೊಮ್ಮೆ ನಾವು ಸಹಿತ ದೇಹಧಾರಿಗಳಾಗಿ ಭೂಮಿಯಲ್ಲಿ ಪಾತ್ರ ನಿರ್ವಹಿಸುತ್ತಿದ್ದೆವು ಅನ್ನೋದನ್ನ ನಾವು ಮರಿಬಾರದು ಅಂತ ಹೇಳ್ತಾರೆ. ಸದ್ಯದಲ್ಲಿ ನಾವು ಬೆಳಕಿನ ಜೀವಿಗಳು, ಋಷಿಗಳು, ಮುನಿಗಳು, ಏನಂದ್ರೆ ಅವತಾರ ಪುರುಷರು ಅಂತೇನೆ ನಾವು ಕರಿತೀವಲ್ಲ, ಅವರು ಸದ್ಯದಲ್ಲಿ ಬೆಳಕಿನ ಜೀವಿಗಳಾಗಿದ್ರು ಕೂಡ ಹಿಂದೆ ಒಂದು ದಿವಸ ಅವರೂ ಕೂಡ ದೇಹಧಾರಿಗಳಾಗಿ ಭೂಮಿಯಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ರು. ನಮ್ಮ ಅನೇಕ ಜನ್ಮಗಳ ನಂತರವೂ ಪರಮಾತ್ಮನೊಂದಿಗಿನ ಸಂಪರ್ಕವನ್ನು ಕಳೆದುಕೊಳ್ಳದ ಕಾರಣ ಮಾನವ ಜನ್ಮದಿಂದ ಮುಕ್ತರಾದೆವು. ಅನೇಕ ಜನ್ಮ ಮಾನವ
ಜನ್ಮಗಳನ್ನ ತೆಗೆದುಕೊಂಡು ಆ ಪರಮಾತ್ಮನೊಂದಿಗೆ ಸಂಪರ್ಕವನ್ನ ನಾವು ಕಳೆದುಕೊಳ್ಳಿಲ್ಲ. ಅವನೊಂದಿಗೆ ನಿರಂತರವಾಗಿರ್ತಕ್ಕಂಥ ಒಂದು ಸಂಪರ್ಕದಲ್ಲಿ ನಾವು ಇದ್ದಿರೋದ್ರಿಂದ ಈ ಮಾನವ ಜನ್ಮದಿಂದ ನಾವು ಮುಕ್ತರಾದೆವು ಅಂತ ಹೇಳ್ತಾರೆ. ನಿರಂತರವಾಗಿ ಆ ಪರಮಾತ್ಮನ ಜೊತೆಗೆ ಸಂಪರ್ಕದಲ್ಲಿ ಇರೋ ಸಲುವಾಗಿ ನಮ್ಮಲ್ಲಿ ಆ ಒಂದು ಸಿಲ್ವರ್ ಕಾರ್ಡ್ ಅಂತಕ್ಕಂಥದ್ದನ್ನ ಅಳವಡಿಸಿರ್ತಾರೆ. ಆದ್ರೆ ಅದರ ತಿಳುವಳಿಕೆ ಇಲ್ಲದೇನೆ ನಾವು ಅದರ ಸರಿಯಾದ ಉಪಯೋಗವನ್ನ ಮಾಡಿಕೊಳ್ಳೋದಿಲ್ಲ. ಹೀಗಾಗಿ ಆ ನಿರಂತರವಾಗಿರ್ತಕ್ಕಂಥ ಪರಮಾತ್ಮನ ಒಂದು ಸಂಪರ್ಕದಿಂದಾಗಿ ನಾವು ಮಾನವ ಜನ್ಮದಿಂದ ಮುಕ್ತರಾಗಿವಿ. ಈ ಸ್ಥಿತಿಯನ್ನ ಪಡೀಲಿಕ್ಕೆ ಕೇವಲ ಸ್ಮೃತಿ ಒಂದೇ ಸಾಲದು, ಜೊತೆಗೆ ಬಹಳಷ್ಟು ಸಾಧನೆಯ ಅವಶ್ಯಕತೆ ಇದೆ. ಈ ಬೆಳಕಿನ ರೂಪದಲ್ಲಿ, ಈ ಒಂದು ಪವಾಡ ಪುರುಷರ ರೂಪದಲ್ಲಿ, ಅವತಾರ ಪುರುಷರ ರೂಪದಲ್ಲಿ ನಾವು ಇಲ್ಲಿ ಬರಬೇಕಾಗಿತ್ತು ಅಂತಾರೆ. ಅದಕ್ಕೆ ಹಲವಾರು ಜನ್ಮಗಳನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ, ಸಾಧನೆಯನ್ನ ಮಾಡ್ಬೇಕಾಗ್ತದ. ಕೇವಲ ಸ್ಮೃತಿ ಒಂದೇ ಸಾಕಾಗೋದಿಲ್ಲ, ಅದ್ರ ಜೊತೆಗೆ ಬಹಳಷ್ಟು ಸಾಧನೆಯ ಅವಶ್ಯಕತೆ ಇರ್ತದ. ಇಂತಹ ಸಾಧನೆಯನ್ನು ಮಾಡಲು ಸಹ ಮಾನವ ಜನ್ಮ ಸಾಲುವುದಿಲ್ಲ. ಅನೇಕ ಜನ್ಮಗಳ ಜ್ಞಾನದ ಫಲವೇ ಈ ಸ್ಥಿತಿ. ಒಂದು ಮಾನವ ಜನ್ಮ ಸಾಕೋಗೋದಿಲ್ಲ. ಅನೇಕ ಜನ್ಮಗಳ ಜ್ಞಾನವನ್ನ ಪಡೆದಾಗ ನಾವು ಈ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಆದರೂ ಪ್ರತಿ ಜನ್ಮದಲ್ಲೂ ಜ್ಞಾನ ಪಡೆದು ಸಾರ್ಥಕತೆಯನ್ನು ಪಡೆಯುವುದು ಆತ್ಮದ ಒಂದು ಜವಾಬ್ದಾರಿ. ಪ್ರತಿ ಜನ್ಮದಲ್ಲಿಯೂ ಈ ಜ್ಞಾನವನ್ನ ಪಡೆದು ತನ್ನ ಬದುಕನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಆತ್ಮದ ಜವಾಬ್ದಾರಿಯಾಗಿದೆ. ಮಾನವ ಜನ್ಮ ಪಡೆಯುವುದು ಶ್ರೇಷ್ಠ ವಿಚಾರ. ಆ ಮಾನವ ಜನ್ಮಗಳನ್ನು ಶ್ರೇಷ್ಠ ಸಾಧನೆಗಳಿಗಾಗಿ ಬಳಸಿ ಉನ್ನತ ಮಟ್ಟಕ್ಕೆ ಬೆಳೆಯುವುದು ಧರ್ಮ. ಅದರ ಹೊರತು ಮಾನವ ಜನ್ಮ ಚೆನ್ನಾಗಿದೆ ಎಂದು ಒಂದಾದ ನಂತರ ಇನ್ನೊಂದು ಪಾತ್ರ ಮಾಡುತ್ತಲೇ ಕೇವಲ ಜನ್ಮಗಳನ್ನು ತೆಗೆದುಕೊಂಡು ನಿರರ್ಥಕ ಜೀವನ ಮಾಡುವುದರಿಂದ ಯಾವ ಅರ್ಥವೂ ಇಲ್ಲ. ಇಲ್ಲಿ ಮಾನವ ಜನ್ಮ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದು ಮತ್ತೆ ಮತ್ತೆ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಾರೆ. ಆ ಮಾನವ ಜನ್ಮ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮವನ್ನ ನಾವು ಶ್ರೇಷ್ಠ ಸಾಧನೆಗಾಗಿ ಅದನ್ನ ಬಳಸ್ಕೊಳ್ತಾ ಉನ್ನತ ಮಟ್ಟಕ್ಕೆ ಬೆಳೀತಕ್ಕಂಥದ್ದು ನಮ್ಮ ಧರ್ಮ. ಅದರ ಬದಲಾಗಿ ನಾವು ಮಾನವ ಜನ್ಮ ಚೆನ್ನಾಗಿದೆ ಅಂತ ಹೇಳಿ ಒಂದಾದ ನಂತರ ಒಂದು ಜನ್ಮವನ್ನು ತೆಗೆದುಕೊಂಡು ಇದೇ ಪಾತ್ರಗಳನ್ನ, ಆಡಿದ ಪಾತ್ರಗಳನ್ನೇ ಮತ್ತೆ ಮತ್ತೆ ಆಡ್ತಾ ಕೇವಲ ಜನ್ಮಗಳನ್ನ ತೆಗೆದುಕೊಂಡು ಜೀವಿಸುವ ಯಾವ ಅರ್ಥನೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದನ್ನ ಸಾರ್ಥಕಗೊಳಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಉನ್ನತ ಮಟ್ಟದ ಜೀವನದ ಹಾದಿಯು ಎಲ್ಲರನ್ನು ಕೈ ಬೀಸಿ ಕರೆಯುತ್ತಿದ್ದಾಗ ಅದರ ಕರೆಗೂ ಹೋಗಡದೆ ನಿಮ್ಮ ಸಮಯವನ್ನು ನೀವೇ ವ್ಯರ್ಥ ಮಾಡಿಕೊಳ್ಳುವುದರಿಂದ ಏನು ಪ್ರಯೋಜನ? ನೋಡ್ರಿ, ಇಂತಹ ಧ್ಯಾನಿಗಳು, ಇಂತಹ ಸತ್ಸಂಗಗಳು, ಇಂತಹ ಸ್ವಾಧ್ಯಾಯಗಳು, ನಮಗೆ ಸಿಗ್ತಕ್ಕಂತಹ ಅವಕಾಶಗಳು, ಇವೆಲ್ಲವುಗಳು ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವ ಸಲುವಾಗಿ ನಮಗೆ ಕೈ ಬೀಸಿ ಕರೀತಾ ಇವೆ. ಅದರ ಕಡೆಗೆ ನಾವು ಗಮನ ಕೊಡೋದಿಲ್ಲ. ಎಷ್ಟೋ ಜನರಿಗೆ ಈ ಜ್ಞಾನ ಗೊತ್ತಿರುತ್ತೆ, ಆದ್ರೂ ಕೂಡ ಅದ್ರ ಕಡೆಗೆ ಗಮನ ಕೊಡದೇನೆ ಸಮಯವನ್ನ ಹಾಗೆ ವ್ಯರ್ಥ ಮಾಡಿ ಕಳೀತಾರೆ. ಆ ರೀತಿ ಸಮಯವನ್ನ ವ್ಯರ್ಥ ಮಾಡ್ಬೇಡ್ರಿ. ನಿಮ್ಮ ಅಂತರಾಳದಲ್ಲಿ ತುಡಿಯುತ್ತಿರುವ ಬೇಗೆಯ ಬಗ್ಗೆಯೂ ಕೊಂಚ ಗಮನವಿಡಿ. ನಿಮ್ಮ ಅಂತರಾತ್ಮ ಏನ್ ಹೇಳ್ತಾ ಇದೆ ಅದರ ಕಡೆಗೆ ನೀವು ಗಮನ ಕೊಡ್ರಿ. ನಿಮ್ಮ ಆತ್ಮದ ಒಂದು ಧ್ವನಿಯನ್ನ, ಆತ್ಮದ ಒಂದು ಮಾತನ್ನ ನೀವು ಕೇಳಿಕೆ ಪ್ರಯತ್ನ ಮಾಡ್ರಿ. ನಮ್ಮೆಲ್ಲರ ಅಂತರಾತ್ಮಗಳು ತನ್ನ ಸ್ವಸ್ವರೂಪವನ್ನು ಜಾಗೃತಗೊಳಿಸಿಕೊಳ್ಳಲು ತುಡಿಯುತ್ತವೆ. ನಮ್ಮೆಲ್ಲರ ಆತ್ಮಗಳು ನಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ತನ್ನ ಸ್ವಸ್ವರೂಪವನ್ನ ಮತ್ತೆ ಜಾಗೃತಗೊಳಿಸ್ಕೊಳ್ಳಿಕ್ಕೆ, ತಾನು ನಿಜವಾಗಿ ಯಾರು, ತಾನು ಆತ್ಮಸ್ವರೂಪಿ ಅಂತಕ್ಕಂಥದ್ದು, ತಾನು ಬೆಳಕಿನ ರೂಪ, ಪ್ರಕಾಶದ ರೂಪ, ಭಗವಂತನ ಒಂದು ಅಂಶ, ಅವನಷ್ಟೇ ಶಕ್ತಿಯುತವಾಗಿರ್ತಕ್ಕಂಥ ಅಂಶ ನಾನು ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಅದು ಆಗಾಗ ಸಾಕಷ್ಟು ತುಡಿತಾ ಇರ್ತದ. ಆದ್ರೆ ಅವುಗಳಿಗೆ ಆಸ್ಪದನೆ ನೀಡದೇನೆ ನಿಮ್ಮನ್ನು ನೀವೇ ನಿಮ್ಮ ಕರ್ಮಗಳಿಂದ ಮುಚ್ಚಿಕೊಳ್ಳದಿರಿ. ಅದಕ್ಕೆ ಆಸ್ಪದನೆ ಕೊಡದೇನೆ ನಿಮ್ಮನ್ನೇ ನೀವು ಆ ಕರ್ಮಗಳಿಂದ ಮುಚ್ಚಿಕೊಳ್ಳದಿರಿ. ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ನಿಮಗೆಲ್ಲ ಈ ವಿಚಾರದಲ್ಲಿ ಜ್ಞಾನವನ್ನು ನೀಡಿ ನಿಮ್ಮನ್ನೆಲ್ಲ ಎಚ್ಚರಿಸಿ ಉನ್ನತ ಮಟ್ಟದ ಜೀವನಕ್ಕಾಗಿ ಸಿದ್ಧಗೊಳಿಸಲೆಂದೇ ನಾವು ಮಾರ್ಗದರ್ಶನ ನೀಡಲು ಬಂದಿದ್ದೇವೆ. ಈಗ ನಿಮಗೆಲ್ಲ ಈ ವಿಚಾರವನ್ನ ತಿಳಿಸುವುದಕ್ಕಾಗಿನೇ, ನಿಮಗೆಲ್ಲರಿಗೂ ಎಚ್ಚರಗೊಳಿಸುವುದಕ್ಕಾಗಿನೇ, ನಿಮ್ಮ ಒಂದು ಜೀವನವನ್ನ ಉನ್ನತ ಮಟ್ಟಕ್ಕೆ ಸಿದ್ಧಗೊಳಿಸುವುದಕ್ಕಾಗಿನೇ ನಾವು ಮಾರ್ಗದರ್ಶನ ನೀಡಲಿಕ್ಕೆ ಬಂದಿದ್ದೇವೆ. ಈ ಕಡೆಗೆ ಗಮನವನ್ನ ಹರಿಸ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಭೌತಿಕ ಜೀವನವೇ ಎಲ್ಲ ಅಲ್ಲ, ಅದರಾಚೆ ಕೂಡ ಬಹಳಷ್ಟು ಜೀವನವಿದೆ. ಕೇವಲ ಭೌತಿಕ ಜೀವನವೇ ಎಲ್ಲ ಅಲ್ಲ, ಅದರ ಆಚೆಗೂ ಕೂಡ ಸಾಕಷ್ಟು ಬದುಕಿದೆ, ಜೀವನವಿದೆ, ಜ್ಞಾನವಿದೆ, ವೈಭೋಗವಿದೆ. ಅಲ್ಲಿನೂ ಬದುಕದ, ಅಲ್ಲಿನೂ ಜ್ಞಾನ ಅದ, ಅಲ್ಲಿ ವೈಭೋಗ ಅದ.
ಇವುಗಳ ಬಗ್ಗೆ ಅರಿಯುವ ಉದ್ದೇಶ ಉಳ್ಳವರಿಗೆ ನಮ್ಮ ಅರಿವನ್ನು ವಿಸ್ತರಿಸಿಕೊಳ್ಳ ಬಯಸುವವರು ಧ್ಯಾನ ಸಾಧನೆಯಿಂದ ತಮ್ಮನ್ನು ತಾವು ಶ್ರುತಿಗೊಳಿಸಿಕೊಂಡಾಗ ನಾವು ಅಂಥವರಿಗೆ ಮಾರ್ಗದರ್ಶನ ನೀಡಲು ಸದಾ ತಯಾರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಮಹರ್ಷಿಗಳು ಹೇಳ್ತಾರೆ. ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳು ಹೇಳ್ತಾರೆ. ಯಾರಿಗೆ ಅದರ ಆಚೆಯ ಈ ಭೌತಿಕ ಜೀವನದ ಆಚೆಯ ಬದುಕನ್ನ ತಿಳಿದುಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದನೋ ತಮ್ಮ ಅರಿವನ್ನ ವಿಸ್ತರಿಸಿಕೊಳ್ಳ ಬಯಸ್ತಾರೋ ಅಂಥವರಿಗೆ ಈ ಧ್ಯಾನ ಸಾಧನೆಯಿಂದ ತಮ್ಮನ್ನ ತಾವು ಶ್ರುತಿಗಳಿಸಿಕೊಂಡು ನಮ್ಮ ಮಾರ್ಗದರ್ಶನದಲ್ಲಿ ಮುಂದುವರಿಯಲಿಕ್ಕೆ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ನಾವು ಕಲ್ಪಿಸಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಋಷಿಗಳು ಹೇಳ್ತಾರೆ. ಇನ್ನು ಬೋಧನೆ 4ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸಾವಿನ ನಂತರದ ಜೀವನದ ಬಗೆಗಿನ ನಿಮ್ಮ ಪ್ರಶ್ನೆ ಅತ್ಯಂತ ಮಹತ್ವಪೂರ್ಣವಾದುದು. ಸಾವಿನ ನಂತರ ಏನಿದೆ, ಸಾವಿನ ನಂತರ ಏನು ಅನ್ನೋದು ನಮಗೆಲ್ಲರಿಗೂ ದೊಡ್ಡ ಪ್ರಶ್ನೆ, ಸಾಮಾನ್ಯರಿಗೆ ಬಹುದೊಡ್ಡ ಪ್ರಶ್ನೆ. ಈಗ ಈ ಸಾಧನೆಗೆ ಬಂದಿಂದ, ಈ ಅಧ್ಯಾತ್ಮ ಸ್ಪಿರಿಚುವಲ್ ಲೈಫ್ಗೆ ಬಂದಿಂದ ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ನಮಗೆ ಆಗ್ತಾ ಇದೆ. ಆದ್ರೆ ಸಾಮಾನ್ಯರಿಗೆ ಇದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಪ್ರತಿಯೊಬ್ಬರಿಗೂ ಅವಶ್ಯವಾದ ಜ್ಞಾನದ ವಿಚಾರ ಇದಾಗಿದೆ. ಸಾವಿನ ನಂತರ ಏನಿದೆ ಅಂತಕ್ಕಂಥದನ್ನ ತಿಳಿದುಕೊಳ್ತಕ್ಕಂಥ ಒಂದು ಜ್ಞಾನದ ವಿಚಾರ ಇದು. ಮರಣದ ಬಗೆಗಿನ ಅಜ್ಞಾನ ಪ್ರತಿ ಜೀವಿಯನ್ನ ತಲ್ಲಣಗೊಳಿಸಿದೆ. ಪ್ರತಿ ಜೀವಿ ಮರಣಕ್ಕೆ ಯಾಕೆ ಹೆದರ್ತಾನೆ ಅಂತಂದ್ರೆ, ಮರಣದ ನಂತರ ಏನಿದೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಇದಕ್ಕೆ ಪರಿಹಾರ ಅಂತಂದ್ರೆ ಮರಣದ ಬಗೆಗಿನ ಅಜ್ಞಾನವನ್ನ, ಭಯವನ್ನ ತೊಲಗಿಸುವುದು. ನಮ್ಮಲ್ಲಿ ಇರ್ತಕ್ಕಂಥ ಮರಣದ ಬಗ್ಗೆ ನಮಗೆ ಇರ್ತಕ್ಕಂಥ ಒಂದು ಅಜ್ಞಾನವನ್ನ, ಭಯವನ್ನ ತೊಲಗಿಸೋದು. ಹುಟ್ಟು ಸಾವಿನ ಬಗೆಗಿನ ಜ್ಞಾನ, ಅನುಭವ ಮತ್ತು ಜೀವನದಲ್ಲಿ ಅವುಗಳ ಅಳವಡಿಕೆಗಳಿಂದ ಈ ಭಯವನ್ನು ನೀಗಿಸಬಹುದು. ಹುಟ್ಟು ಸಾವಿನ ಬಗೆಗೆ ಜ್ಞಾನವನ್ನ ಕೊಡೋದ್ರ ಮುಖಾಂತರ, ಅನುಭವವನ್ನ ನೀಡೋದ್ರ ಮುಖಾಂತರ ಮತ್ತು ಜೀವನದಲ್ಲಿ ಅವುಗಳನ್ನ ಅಳವಡಿಸಿಕೊಳ್ಳುವುದ್ರ ಮುಖಾಂತರ ಅವುಗಳ ಬಗ್ಗೆ ಇರ್ತಕ್ಕಂಥ ಭಯ, ಅಜ್ಞಾನ ಏನದಲ್ಲ ಅದನ್ನ ಹೋಗಲಾಡಿಸಬಹುದು. ಜನನ ಮರಣ ಎನ್ನುವುದು ಒಂದು ಜೀವನದ ಆದಿ ಮತ್ತು ಅಂತ್ಯವೇ ಹೊರತು ಜೀವಿಯ ಆದಿ ಮತ್ತು ಅಂತ್ಯದ ವಿಚಾರವಲ್ಲ. ಇಲ್ಲಿ ಜನನ ಮರಣ ಅಂತಕ್ಕಂಥದ್ದು ಒಂದು ಜೀವನದ ಆದಿ ಮತ್ತು ಅಂತ್ಯ, ಆದ್ರೆ ಜೀವಿಯ ಆತ್ಮನ ಆದಿ ಮತ್ತು ಅಂತ್ಯ ಅಲ್ಲ. ಈ ಜೀವಿಯ ಆದಿಯ ಕುರಿತು ಮೊದಲು ತಿಳಿಯೋಣ, ನಂತರ ಜೀವನವೆಂದರೇನು, ಜೀವನದ ಆದಿ ಅಂತ್ಯದ ಬಗ್ಗೆನ ವಿಚಾರಗಳನ್ನು ತಿಳಿಯೋಣ. ಮೊದಲಿಗೆ ಆ ಜೀವಿಯ ಆದಿಯನ್ನ ತಿಳಿಯೋಣ, ನಂತರ ಜೀವನದ ಆದಿ ಮತ್ತು ಅಂತ್ಯಗಳನ್ನ ತಿಳಿಯೋಣ ಅಂತ ಹೇಳ್ತಾರೆ. ಇಲ್ಲಿ ಆದಿ ಅಂತಂದ್ರೆ ಏನು? ವಿಶ್ವದ ಮಹಾನ್ ಚೈತನ್ಯ, ಮೂಲ ಚೈತನ್ಯ, ನಿರಾಕಾರಿ, ಪರಮಾತ್ಮ ಎಂದೆಲ್ಲ ಕರೆಯಲ್ಪಡುವ ಬೃಹತ್ ಬೆಳಕು. ಆತ್ಮ ಅಂತಂದ್ರೆ ಏನು? ಅದು ಬೆಳಕಿನ ಸ್ವರೂಪ, ಬೆಳಕಿನ ಒಂದು ರೂಪ. ಆ ವಿಶ್ವದ ಮಹಾನ್ ಚೈತನ್ಯ, ನಿರಾಕಾರಿ, ಪರಮಾತ್ಮ ಎಂದೆಲ್ಲ ಕರೆಯಲ್ಪಡ್ತಕ್ಕಂಥ ಒಂದು ಬೃಹತ್ ಬೆಳಕು ವಿಶ್ವದಾದ್ಯಂತ ಪ್ರಚಲಿತವಾಗಿರ್ತಕ್ಕಂತಹ ಪ್ರತಿ ಲೋಕ, ಪ್ರತಿ ಕಾರ್ಯ, ಪ್ರತಿ ಕ್ಷಣದ ಮೂಲ ಸಾಕ್ಷಿ ಇದಾಗಿದೆ. ಈ ವಿಶ್ವದಲ್ಲಿ ಇರ್ತಕ್ಕಂಥ ಪ್ರತಿ ಲೋಕ, ಪ್ರತಿ ಕಾರ್ಯ, ಪ್ರತಿಯೊಂದು ಕೆಲಸದ ಹಿಂದೆ ಇರ್ತಕ್ಕಂಥದ್ದು ಆ ಚೈತನ್ಯ, ಪ್ರತಿ ಲೋಕದ ಹಿಂದೆ ಇರ್ತಕ್ಕಂಥದ್ದು ಆ ಚೈತನ್ಯ, ಪ್ರತಿ ಕ್ಷಣಕ್ಕ ಮೂಲವಾಗಿ ಇರ್ತಕ್ಕಂಥದ್ದು ಆ ಒಂದು ಮೂಲ ಚೈತನ್ಯ ಅಂತಕ್ಕಂಥದ್ದು ನಾವು ಮರಿಬಾರ್ದು. ಪ್ರತಿ ಲೋಕದಲ್ಲಿ ನಡೆಯಲ್ಪಡ್ತಕ್ಕಂಥ ಕಾರ್ಯ ಕಾರಣಗಳ ಅನುಭವಗಳನ್ನ ತುಂಬಿಸಿಕೊಂಡ ಜ್ಞಾನ ಭಂಡಾರವಾಗಿದೆ. ಇದು ಪ್ರತಿ ಲೋಕದಲ್ಲಿ ನಡೀತಕ್ಕಂಥ ಕಾರ್ಯ ಕಾರಣಗಳ ಅನುಭವಗಳನ್ನ, ಪ್ರತಿ ಜನ್ಮದಲ್ಲಿ ಇರ್ತಕ್ಕಂಥ ಕಾರ್ಯ ಕಾರಣಗಳ ಅನುಭವವನ್ನ ತುಂಬಿಸಿಕೊಂಡಿರ್ತಕ್ಕಂಥ ಒಂದು ಜ್ಞಾನ ಭಂಡಾರ ಇದಾಗಿದೆ. ಇಂತಹ ಜ್ಞಾನ ಭಂಡಾರದ ನಿರಂತರ ಜ್ಞಾನ ವಿನಿಯೋಗದ ಕಾರ್ಯಕ್ಕಾಗಿ ತನ್ನ ಬೆಳಕಿನ ಅಂಶಗಳನ್ನು ಬಿಡುಗಡೆಗೊಳಿಸಿ ಎಲ್ಲೆಡೆ ಪಸರಿಸುತ್ತಿರುತ್ತದೆ. ಇಂತಹ ಬೆಳಕಿನ ಅಂಶಗಳನ್ನು ಪೂರ್ಣಾತ್ಮ ಎಂದು ಕರೀತಾರೆ. ಆತ್ಮ ಅಂತಂದ್ರೆ ಆ ಪರಮಾತ್ಮನ ಚೈತನ್ಯದ ಒಂದು ಅಂಶ, ಆ ಪರಮಾತ್ಮನ ಬೆಳಕಿನ ಒಂದು ಅಂಶ ಅಂತ ನಾವೀಗಾಗಲೇ ತಿಳಿದುಕೊಂಡಿದ್ದೇವೆ. ಈ ಪೂರ್ಣ ಆತ್ಮಗಳು ಅಂತಂದ್ರೆ ತಮ್ಮ ಒಂದು ಏನಂತೀರಿ, ಈ ಪೂರ್ಣಾತ್ಮಗಳು ಜನನ ಮರಣ ಚಕ್ರದಿಂದ ಬಿಡುಗಡೆಯನ್ನ ಹೊಂದಿರ್ತಕ್ಕಂಥವುಗಳು ಅಂತ ಹೇಳ್ಬಹುದು. ತಮ್ಮ ಆತ್ಮ ಯಾತ್ರೆಯನ್ನ ಸಂಪೂರ್ಣಗೊಳಿಸಿ ಬುದ್ಧತ್ವವನ್ನ ಪಡೆದುಕೊಂಡು ಜನನ ಮರಣ ಚಕ್ರಗಳಿಂದ ಮುಕ್ತವಾದವುಗಳನ್ನ ನಾವು ಪೂರ್ಣಾತ್ಮಗಳು ಅಂತ ಹೇಳಿ ಕರಿತೀವಿ. ಇಂಥ ಪೂರ್ಣಾತ್ಮಗಳು ಅನಂತವಾಗಿವೆ. ಇಂಥ ಪೂರ್ಣಾತ್ಮಗಳು ನೇರವಾಗಿ ಆ ಪರಮಾತ್ಮನ ಚೈತನ್ಯದೊಂದಿಗೆ ಸಂಪರ್ಕವನ್ನ ಪಡೆದುಕೊಂಡಿವೆ. ಆ ಪೂರ್ಣಾತ್ಮಗಳ ಒಂದು ಅಂಶವೇ ಇಲ್ಲಿ ಈ ಆತ್ಮಗಳು ಅಂತ ಹೇಳಿ ನಾವು ಹೇಳ್ತೀವಿ.
ಈ ಪೂರ್ಣಾತ್ಮಗಳು ತನ್ನ ಬೆಳಕಿನ ಶಕ್ತಿಯಿಂದ ಆತ್ಮಗಳನ್ನು ಬಿಡುಗಡೆಗೊಳಿಸಿ ಎಲ್ಲಾ ಲೋಕಗಳಲ್ಲಿ ಪಾತ್ರಗಳನ್ನ ಮಾಡ್ಲಿಕ್ಕೆ ಕಳಿಸ್ತಾವು. ಈ ಪೂರ್ಣಾತ್ಮಗಳು ತನ್ನ ಬೆಳಕಿನ ಶಕ್ತಿಯಿಂದ ಈ ಆತ್ಮಗಳನ್ನ ಅಥವಾ ತನ್ನ ಒಂದು ಬೆಳಕಿನ ಕಣದ ಒಂದು ಕಣವನ್ನ ಒಂದು ಭಾಗವನ್ನ ಬಿಡುಗಡೆ ಮಾಡಿ ಎಲ್ಲಾ ಲೋಕಗಳಲ್ಲಿ ಪಾತ್ರಗಳನ್ನ ಮಾಡ್ಲಿಕ್ಕೆ ಕಳಿಸ್ತಾವು. ಆತ್ಮಗಳು ಪಡೆದ ಅನುಭವಗಳನ್ನ ಸ್ವೀಕರಿಸಿ ಅದನ್ನು ಮೂಲ ಚೈತನ್ಯಕ್ಕೆ ರವಾನಿಸುವ ಕಾರ್ಯವನ್ನು ಈ ಪೂರ್ಣಾತ್ಮಗಳು ನಿರ್ವಹಿಸುತ್ತವೆ. ಇಲ್ಲಿ ಆತ್ಮವನ್ನು ಜೀವಿ ಅಂತ ಹೇಳಿ ಕರೆದಿದ್ದಾರೆ. ಆತ್ಮ ಅಂತಂದ್ರೇನು, ಇಲ್ಲಿ ಜೀವಿ ಅಂತ ಹೇಳಿ ಕರೀತಾರೆ. ಈ ಮೇಲಿನ ಲೋಕಗಳಲ್ಲಿ ಪಡೆದ ಜ್ಞಾನದ ಸಾಕಾರ ಅನುಭವಗಳನ್ನು ಅನುಭವಿಸಲು ಜೀವಿಗಳು ಈ ಭೂಲೋಕದಲ್ಲಿ ಅವತರಿಸ್ತಾವು. ಜೀವಿಗಳು ಭೂಲೋಕದಲ್ಲಿ ಅವತರಿಸಲಿಕ್ಕೆ ಕಾರಣ ಏನು ಅಂತಂದ್ರೆ ಆ ಮೇಲಿನ ಲೋಕಗಳಲ್ಲಿ ಪಡೆದಿರ್ತಕ್ಕಂತಹ ಜ್ಞಾನವನ್ನ ಸಾಕಾರಗೊಳಿಸ್ಲಿಕ್ಕೆ, ಅಲ್ಲಿ ಸಂಗ್ರಹಿಸಿರ್ತಕ್ಕಂತಹ, ಅಲ್ಲಿ ಪಡೆದಿರ್ತಕ್ಕಂತಹ ವಿದ್ಯೆಯನ್ನ, ಅಲ್ಲಿ ಸಂಗ್ರಹಿಸಿರ್ತಕ್ಕಂಥ ಒಂದು ಜ್ಞಾನವನ್ನ ಪ್ರಾಕ್ಟಿಕ್ಸ್ ನಲ್ಲಿ ತರ್ಲಿಕ್ಕೆ ಈ ಭೂಮಿಯನ್ನ ಅವರು ಬಳಸ್ಕೊಳ್ತಾರೆ. ಅದನ್ನ ಸಾಕಾರಗೊಳಿಸ್ಲಿಕ್ಕೆ, ಆ ಅನುಭವಗಳನ್ನ ಅನುಭವಿಸ್ಲಿಕ್ಕೆ ಭೂಮಿಯ ಮೇಲೆ ಜೀವವನ್ನ ಪಡಿತಾರೆ ಅವರು. ಒಂದು ಜೀವಿಯು ತಾನು ಭೂಲೋಕದಲ್ಲಿ ಜನಿಸಲು ನಿರ್ಧರಿಸಿದರೆ ಅದು ಮೊಟ್ಟ ಮೊದಲು ತಾನು ಎಷ್ಟು ಜನ್ಮಗಳನ್ನು ಯಾವ ಯಾವ ರೂಪದಲ್ಲಿ ಪಡೆಯಬೇಕೆಂಬ ನಿರ್ಣಯವನ್ನ ಕೈಗೊಳ್ಳುತ್ತೆ. ಒಂದು ಬಾರಿ ತಾನು ಭೂಮಿಯ ಮೇಲೆ ಜನ್ಮ ಪಡೆಯಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ರೆ ಅದು ಮೊಟ್ಟ ಮೊದಲು ನಿರ್ಧರಿಸ್ತಕ್ಕಂಥದ್ದು ಏನು ಅಂತಂದ್ರೆ ಎಷ್ಟು ಜನ್ಮಗಳನ್ನ ಪಡೆಯಬೇಕು, ಯಾವ್ಯಾವ ರೂಪದಲ್ಲಿ ಪಡೆಯಬೇಕು ಅನ್ನೋದನ್ನ ನಿರ್ಣಯ ಮಾಡ್ಕೊಳ್ತದ. ನಂತರ ತನ್ನ ಜೀವನವು ಹೇಗಿರಬೇಕು, ಯಾರೊಂದಿಗೆ ಇರಬೇಕು, ಎಷ್ಟು ದಿನಗಳವರೆಗೆ ಇರಬೇಕು ಎಂಬುದರ ರೂಪರೇಷೆಗಳನ್ನ ನಿರ್ಣಯಿಸಿಕೊಳ್ಳುತ್ತದೆ. ಅದರ ಅವಶ್ಯಕತೆಗೆ ತಕ್ಕಂತಹ ದೇಹವನ್ನ ರಚಿಸಿಕೊಳ್ಳಲು ಅಗತ್ಯವಾದ ಅಂಗಾಂಗಗಳನ್ನು ತಯಾರಿಸುವ ಸೂಕ್ಷ್ಮ ಲೋಕದ ಕಾರ್ಯಕರ್ತರನ್ನೇ ಸಮಾಲೋಚನೆ ನಡೆಸಿ ಶರೀರವನ್ನು ಕುರಿತಾದ ಚಿತ್ರವನ್ನು ಸೂಕ್ಷ್ಮ ರೂಪದಲ್ಲಿ ಚಿತ್ರಿಸಿಕೊಳ್ಳುತ್ತದೆ. ಇಲ್ಲಿ ಎಲ್ಲವನ್ನ ನಿರ್ಧರಿಸಿ ಆದ ಮೇಲೆ ಅದರ ಅವಶ್ಯಕತೆಗೆ ಅನುಸಾರವಾಗಿ, ತನ್ನ ಯೋಜನೆಗಳಿಗೆ ಅವಶ್ಯಕತೆಗೆ ಅನುಸಾರವಾಗಿ ದೇಹವನ್ನ ರಚಿಸಿಕೊಳ್ಳಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಅಂಗಾಂಗಗಳನ್ನೆಲ್ಲ ತಯಾರಿಸ್ತಕ್ಕಂಥ ಒಂದು ಸೂಕ್ಷ್ಮ ಲೋಕದ ಕರ್ತರೊಡನೆ ಅದು ಸಮಾಲೋಚನೆಯನ್ನ ನಡೆಸಿ ಶರೀರವನ್ನ ಕುರಿತಾದ ಚಿತ್ರವನ್ನ ಸೂಕ್ಷ್ಮ ರೂಪದಲ್ಲಿ ಚಿತ್ರಿಸ್ಕೊಳ್ತದಂತೆ. ಎಂಥ ಶರೀರವನ್ನ ಪಡಿಬೇಕು ಅಂತ ಹೇಳಿ ಪರಮಾತ್ಮನಿಂದ ತನ್ನ ಪಾತ್ರ ಮಾಡಲು ನಿರ್ಣಯಿಸಿಕೊಂಡಾಗ ದೊರೆತ ಕೋಶಗಳಲ್ಲಿ ಒಂದಾದ ಮನೋಮಯ ಕೋಶದಲ್ಲಿ ಈ ಚಿತ್ರಗಳನ್ನ ಶೇಖರಿಸ್ತವೆ. ಆ ಒಂದು ನೀಲನಕ್ಷೆಯನ್ನ ಅದು ತಯಾರು ಮಾಡ್ಕೊಂಡು ಬರುತ್ತೆ. ಅದು ಮನೋಮಯ ಕೋಶದಲ್ಲಿ ಶೇಖರಿಸಲ್ಪಟ್ಟಿರುತ್ತೆ ಅಂತ ಹೇಳ್ತಾರೆ. ಜೀವಿಯು ತಾನು ಆಯ್ಕೆ ಮಾಡಿಕೊಂಡ ತಂದೆ ತಾಯಿಗಳ ವಂಶವಾಹಿಗಳ ಆಧಾರದ ಮೇಲೆ ತಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ವಂಶಾವಳಿಗಳ ಆಧಾರದ ಮೇಲೆ ತನ್ನ ಶರೀರದ ನಕ್ಷೆಯನ್ನ ಚಿತ್ರಿಸಿಕೊಳ್ಳುತ್ತದೆ. ತನ್ನ ಜೀವಿತಾವಧಿಯಲ್ಲಿ ಅನುಭವಿಸಬೇಕಾದ ಪ್ರಮುಖ ಘಟನೆಗಳನ್ನು, ಪರಿಸರವನ್ನು, ಅದಕ್ಕೆ ಅವಶ್ಯ ಇರುವ ವ್ಯಕ್ತಿಗಳನ್ನು ಸಹ ಅದೇ ನಿರ್ಧರಿಸುತ್ತದೆ. ನೋಡ್ರಿ, ಏನೆಲ್ಲವನ್ನ ನಿರ್ಧರಿಸ್ತಂತಂದ್ರೆ ತನ್ನ ಜೀವಿತ ಅವಧಿಯಲ್ಲಿ ಅನುಭವಿಸಬೇಕಾಗಿರ್ತಕ್ಕಂತಹ ಪ್ರಮುಖ ಘಟನೆಗಳು ಯಾವುವು, ಎಂಥ ಪರಿಸರದಲ್ಲಿ ತಾನು ಬದುಕಬೇಕಾಗತ್ತೆ, ಅದಕ್ಕೆ ಅವಶ್ಯಕ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಕೂಡ ಅದೇ ನಿರ್ಧರಿಸಿಕೊಳ್ತದ. ತನ್ನ ಕುಟುಂಬದ, ತನ್ನ ಲಿಂಗ, ತನ್ನ ಆಪ್ತ, ತನ್ನ ಶತ್ರು ಎಲ್ಲವನ್ನೂ ತಾನೇ ನಿರ್ಧರಿಸಿಕೊಳ್ಳುತ್ತೆ. ತಾನು ಪುರುಷನೋ ಅಥವಾ ಮಹಿಳೆ ಆಗ್ಬೇಕು ಅಂತಕ್ಕಂಥ ನಿರ್ಧರಿಸುತ್ತೆ. ತನ್ನ ಆಪ್ತ ಗೆಳೆಯರು ಯಾರಿರ್ಬೇಕು, ತನ್ನ ಶತ್ರುಗಳು ಯಾರಿರ್ಬೇಕು ಅಂತಕ್ಕಂಥದ್ದು ಎಲ್ಲವನ್ನ ನಿರ್ಧರಿಸ್ತದ. ಜೀವನದಲ್ಲಿ ತಾನು ಎದುರಿಸಬೇಕಾದ ಮುಖ್ಯ ಘಟನೆಗಳನ್ನ, ತನ್ನ ಸಮಸ್ಯೆಗಳನ್ನ, ಅದರ ಸಮಯವನ್ನು, ಅದರ ಪರಿಹಾರಗಳನ್ನು, ತನ್ನ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು, ಕಟ್ಟ ಕಡೆಗೆ ತನ್ನ ಮರಣ ಅಂದ್ರೆ ಆ ಜೀವನದ ಅಂತ್ಯವನ್ನು ಸಹ ಸ್ವಯಂ ಆ ಜೀವಿಯೇ ನಿರ್ಧರಿಸಿಕೊಳ್ಳುತ್ತದೆ. ಎಲ್ಲವನ್ನು ಆ ಜೀವಿಯೇ ನಿರ್ಧರಿಸಿಕೊಳ್ಳುತ್ತೆ. ತಾನು ಎಂಥ ಆರೋಗ್ಯವನ್ನ ಪಡಿಬೇಕು, ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ಬೇಕು, ಯಾವ್ಯಾವ ಮುಖ್ಯ ಘಟನೆಗಳನ್ನ ಅವನು ಎದುರಿಸ್ಬೇಕಾಗ್ತದ. ಕಟ್ಟ ಕಡೆಗೆ ತನ್ನ ಮರಣವನ್ನು ಕೂಡ ಅವನೇ ನಿರ್ಧರಿಸಿಕೊಂಡು ಬರ್ತಾನೆ. ಮುಖ್ಯವಾದ ವಿಷಯ ಅಂತಂದ್ರೆ ಹೀಗೆ ನಿರ್ಧರಿಸಿಕೊಳ್ಳುವಾಗ ಆತ್ಮವು ಇವುಗಳನ್ನೆಲ್ಲ ತನ್ನ ಸ್ವ ಅನುಭವಕ್ಕಾಗಿ ರೂಪಿಸಿಕೊಳ್ಳುತ್ತದೆ ಹೊರತು ಅದರ ಉದ್ದೇಶ ಬೇರೆ ಇರುವುದಿಲ್ಲ. ಈ ಎಲ್ಲ ವಿಷಯಗಳನ್ನ ನಿರ್ಧರಿಸಿಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವುಗಳನ್ನೆಲ್ಲ ತನ್ನ ಸ್ವ ಅನುಭವಕ್ಕಾಗಿ ರೂಪಿಸಿಕೊಳ್ಳುತ್ತೆ ಹೊರತು ಅದರ ಉದ್ದೇಶ ಬೇರೆ ಇರೋದಿಲ್ಲ. ತಾನು ಹೇಗೆ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಅದರ ಸ್ವಯಂ ಕೃತವೇ ಹೊರತು ಅಲ್ಲಿ ಯಾರ ಒತ್ತಾಯವಾಗಲಿ, ಯಾವ ಹೇಳಿಕೆಗಳಾಗ್ಲಿ, ಯಾವುದೇ ಸಲಹೆಗಳಾಗಲಿ ಅಲ್ಲಿ ಇರುವುದಿಲ್ಲ. ಎಲ್ಲ ನಿರ್ಣಯಗಳು ಸ್ವಯಂ ಕೃತವಾಗಿರ್ತಕ್ಕಂಥವು. ಆ ಆತ್ಮ ತಾನೇ ಸ್ವತಃ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ನಿರ್ಣಯಗಳನ್ನ ತೆಗೆದುಕೊಳ್ಳುವಾಗ ಯಾರ
ಒತ್ತಾಯವೂ ಅವರಿಗೆ ಇರೋದಿಲ್ಲ, ಯಾವ ಹೇಳಿಕೆಗಳಿಗಾಗಲಿ ಯಾವುದೇ ಸಲಹೆಗಳಿಗಾಗಲಿ ಅಲ್ಲಿ ಅವಕಾಶ ಇರೋದಿಲ್ಲ. ಸ್ವತಃ ಆತ್ಮಗಳೇ ಅವೆಲ್ಲವುಗಳನ್ನ ನಿರ್ಧರಿಸಿಕೊಂಡು ಬರ್ತಾರೆ. ಜೀವಿಯು ಇವುಗಳನ್ನೆಲ್ಲ ತನ್ನದೇ ಆದ ಒಂದು ಕಂಪನಗಳಲ್ಲಿ ನಿರೂಪಿಸಿ ಅದನ್ನು ಸೂಕ್ಷ್ಮ ಯಂತ್ರವೊಂದರಲ್ಲಿ ಶೇಖರಿಸಿಡುತ್ತದೆ. ಇವೆಲ್ಲವುಗಳನ್ನ ತನ್ನದೇ ಆಗಿರ್ತಕ್ಕಂಥ ಒಂದು ಕಂಪನಗಳಲ್ಲಿ ನಿರೂಪಿಸಿ ಒಂದು ಸೂಕ್ಷ್ಮ ಯಂತ್ರವೊಂದರಲ್ಲಿ, ಅದಕ್ಕೆ ಆಕಾಶಿಕ್ ರೆಕಾರ್ಡ್ ಅಂತ ಹೇಳಿ ಕರೀತಾರೆ, ಅದರಲ್ಲಿ ಶೇಖರಿಸಿ ಇಡ್ತಾರೆ. ಈ ಯಂತ್ರದಲ್ಲಿ ಭೂಮಿಯಲ್ಲಿ ಜನಿಸುವ ಪ್ರತಿ ಆತ್ಮದ ಪ್ರತಿ ಜೀವನದ ಅನುಭವಗಳ ಆತ್ಮದ ಕಂಪನಗಳು ಇನ್ನೊಂದು ಆತ್ಮದ ಕಂಪನಕ್ಕೂ ವ್ಯತ್ಯಾಸ ಇರುತ್ತೆ. ಅಲ್ಲಿ ಆಕಾಶಿಕ್ ರೆಕಾರ್ಡ್ ನಲ್ಲಿ ನಮೂದಿಸಲಾಗಿರ್ತಕ್ಕಂಥ ಆ ಎಲ್ಲ ಶೇಖರಿಸಲಾಗಿರ್ತಕ್ಕಂಥ ಎಲ್ಲ ಕಂಪನಗಳು ಏನಿರ್ತಾವಲ್ಲ, ಅದು ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಬೇರೆ ಬೇರೆ ಆಗಿರುತ್ತೆ, ವ್ಯತ್ಯಾಸ ಇರುತ್ತೆ. ಈ ವಿಭಿನ್ನತೆಯ ಒಂದೇ ಒಂದು ಅಂಶದ ಗುರುತಿನಿಂದ ಪ್ರತಿ ಆತ್ಮಗಳ ಅನುಭವಗಳ ಲೆಕ್ಕಾಚಾರವು ನಮೂದಿಸಲ್ಪಟ್ಟಿರುತ್ತೆ. ಹೀಗಾಗಿ ಒಂದು ಆತ್ಮದ ಅನುಭವ ಮತ್ತೊಂದು ಆತ್ಮದಕ್ಕಿಂತ ಭಿನ್ನವಾಗಿರ್ತವೆ. ಎಲ್ಲ ಆತ್ಮಗಳು ಒಂದೇ ಮೂಲ ಚೈತನ್ಯದ ಅಂಶಗಳಾದ್ರೂ, ಎಲ್ಲಾ ಆತ್ಮಗಳ ಸ್ವರೂಪವು ಒಂದೇ ಆದರೂ ಆತ್ಮಗಳು ಪ್ರತ್ಯೇಕ ಲೆಕ್ಕಾಚಾರವನ್ನು ಕಾಪಾಡಲು ಅವುಗಳಿಗೆ ವಿಭಿನ್ನ ರೀತಿಯ ಕಂಪನಗಳಿಂದ ಶ್ರುತಿಗೊಳಿಸಲಾಗಿರುತ್ತೆ. ಎಲ್ಲಾ ಆತ್ಮಗಳು ಒಂದೇ ಮೂಲ ಚೈತನ್ಯದ ಅಂಶಗಳಾದ್ರೂ ಕೂಡ ಅವುಗಳ ಸ್ವರೂಪ ಒಂದೇ ಆದ್ರೂ ಕೂಡ ಅವರ ಪ್ರತ್ಯೇಕ ಲೆಕ್ಕಾಚಾರವನ್ನ ಕಾಪಾಡಲಿಕ್ಕೆ ವಿಭಿನ್ನ ರೀತಿಯ ಕಂಪನಗಳಿಂದ ಅವುಗಳನ್ನು ಶ್ರುತಿಗೊಳಿಸಲಾಗಿರುತ್ತೆ. ಆತ್ಮಕ್ಕೂ ಸೂಕ್ಷ್ಮ ಯಂತ್ರಕ್ಕೂ ಹಾಗೂ ಆತ್ಮದ ಮೂಲಕ್ಕೂ ಬೆಳ್ಳಿಯ ಹುರಿಯ ಮೂಲಕ ಸದಾ ಸಂಬಂಧವೇರ್ಪಟ್ಟಿರುತ್ತದೆ. ಇಲ್ಲಿ ಆತ್ಮಕ್ಕೂ ಸೂಕ್ಷ್ಮ ಯಂತ್ರಕ್ಕೂ ಹಾಗೂ ಆತ್ಮದ ಮೂಲಕ್ಕೂ ಬೆಳ್ಳಿಯ ಹುರಿಯ ಮೂಲಕ ಸದಾ ಸಂಪರ್ಕವನ್ನು ಏರ್ಪಡಿಸಲ್ಪಟ್ಟಿರುತ್ತೆ. ಆತ್ಮಕ್ಕೂ ಹಾಗೂ ಆತ್ಮದ ಮೂಲಕ್ಕೂ ಇರುವ ಅವಿನಾಭಾವ ಸಂಬಂಧ ಇದೇ ಆಗಿರುತ್ತೆ. ಆತ್ಮವು ಪಡೆಯುವ ಪ್ರತಿ ಅನುಭವದ ಲೆಕ್ಕಾಚಾರವು ಸೂಕ್ಷ್ಮ ಯಂತ್ರದಲ್ಲಿ ದಾಖಲಾಗುತ್ತಾ ಆ ಅನುಭವದ ಸಾರಗಳು ಆತ್ಮದ ಮೂಲಕ್ಕೆ ಅಂದ್ರೆ ಪರಮಾತ್ಮನಿಗೆ ತಲುಪುತ್ತಿರುತ್ತವೆ. ಅಂತೆಯೇ ಪರಮಾತ್ಮನಿಂದ ಬಂದ ಸಂದೇಶಗಳು ಆತ್ಮಕ್ಕೆ ತಲುಪುತ್ತಿರುತ್ತವೆ. ಈ ಆತ್ಮವು ಪಡಿತಕ್ಕಂಥ ಪ್ರತಿ ಅನುಭವದ ಲೆಕ್ಕಾಚಾರಗಳು ಸೂಕ್ಷ್ಮ ಯಂತ್ರದಲ್ಲಿ ದಾಖಲಾಗೋದಷ್ಟೇ ಅಲ್ಲದೇನೆ ಈ ಅನುಭವದ ಸಾರಗಳು ಆತ್ಮದ ಮೂಲಕ್ಕೆ ಅಂತಂದ್ರೆ ಆ ಪರಮಾತ್ಮನಿಗೆ ತಲುಪ್ತಾ ಇರ್ತಾವಂತೆ. ಅಂತೆಯೇ ಪರಮಾತ್ಮನಿಂದ ಬಂದ ಸಂದೇಶಗಳು ಆತ್ಮಕ್ಕೆ ತಲುಪ್ತಾ ಇರ್ತಾವು ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. ಬೆಳ್ಳಿಯ ಹುರಿಯ ರೂಪದಲ್ಲಿ ಪ್ರಸಾರವಾಗುವ ಕಂಪನಗಳಲ್ಲಿ ಎಷ್ಟೆಲ್ಲ ಸಂದೇಶಗಳು ಅಡಗಿರುತ್ತವೆ. ಆ ಸಂದೇಶ ವಾಹಕಗಳು ಸ್ಥೂಲ ಕಣ್ಣುಗಳಿಗೆ ಗೋಚರಿಸುವುದಿಲ್ಲವಾದ್ದರಿಂದ ಭೌತಿಕ ಜಗತ್ತಿಗೆ ಅದರ ಇರುವು ಗೋಚರಿಸುವುದಿಲ್ಲ. ಇದು ತುಂಬಾ ಸೂಕ್ಷ್ಮ ಸ್ವರೂಪದಲ್ಲಿ ಇರುವುದರಿಂದ ಅದು ಸ್ಥೂಲ ಕಣ್ಣುಗಳಿಗೆ, ನಮ್ಮ ಭೌತಿಕ ಕಣ್ಣುಗಳಿಗೆ ಅದು ಕಾಣಿಸೋದಿಲ್ಲ. ಭೌತಿಕ ಜಗತ್ತಿಗೆ ಅದರ ಅರಿವು ನಮ್ಗೆ ಗೊತ್ತಾಗೋದಿಲ್ಲ. ತನ್ನ ಜೀವನದ ಪ್ರತಿ ನಿರ್ಧಾರದ ರೂಪರೇಷೆಗಳನ್ನು ಆತ್ಮವು ಸಿದ್ಧಗೊಳಿಸಿ ಸೂಕ್ಷ್ಮ ವಲಯದ ನಿರ್ದೇಶಕರಿಗೆ ಸಮರ್ಪಿಸುತ್ತದೆ. ತನ್ನ ಇರುವಿನ ಅಥವಾ ತನ್ನ ಎಲ್ಲ ರೂಪರೇಷೆಗಳನ್ನ, ತನ್ನ ಜೀವನದ ಪ್ರತಿ ನಿರ್ಧಾರದ ರೂಪರೇಷೆಗಳನ್ನ ಸಿದ್ಧಗೊಳಿಸಿ ಸೂಕ್ಷ್ಮ ವಲಯದಲ್ಲಿರ್ತಕ್ಕಂಥ ನಿರ್ದೇಶಕರಿಗೆ ಅದನ್ನ ಸಮರ್ಪಣೆ ಮಾಡ್ತಂತ ಅವರುಗಳು ಅದನ್ನು ಪರಿಶೀಲನೆ ಮಾಡಿ ಆತ್ಮವು ಆಯ್ಕೆ ಮಾಡಿಕೊಂಡ ಪಾತ್ರಕ್ಕೆ ತಕ್ಕ ವಾತಾವರಣವನ್ನು ಭೂಲೋಕದಲ್ಲಿ ಸೃಷ್ಟಿಸ್ತಾರೆ. ಆತ್ಮವು ಆಯ್ಕೆ ಮಾಡಿಕೊಂಡ ತಾಯಿಯ ಗರ್ಭವನ್ನು ಮೊದಲು ಪರಿಶುದ್ಧಗೊಳಿಸಲಾಗುತ್ತದೆ. ಸೊ ಈ ಸೂಕ್ಷ್ಮ ಲೋಕದಲ್ಲಿರ್ತಕ್ಕಂಥ ಈ ಕೆಲಸವನ್ನ ಮಾಡ್ತಕ್ಕಂಥ ಅದಕ್ಕಾಗಿ ನಿಯೋಜಿತವಾಗಿರ್ತಕ್ಕಂಥ ಕೆಲವೊಂದು ಜನರು ಇರ್ತಾರೆ. ಅವರು ಈ ಎಲ್ಲವನ್ನ ತೆಗೆದುಕೊಂಡು ಆತ್ಮವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ತಾಯಿಯ ಗರ್ಭವನ್ನ ಮೊದಲು ಶುದ್ಧಗೊಳಿಸಲಾಗುತ್ತಂತೆ. ನಂತರ ಆತ್ಮದ ಒಂದು ಅಂಶವನ್ನು ಅದೇ ತಯಾರಿಸಿಕೊಂಡ ನೀಲ ನಕ್ಷೆಯೊಡನೆ ತಾಯಿಯ ಗರ್ಭಕ್ಕೆ ರವಾನಿಸಲಾಗುತ್ತದೆ. ಗರ್ಭವು ಅಂಕುರವಾದಂದಿನಿಂದ 4 ತಿಂಗಳವರೆಗೆ ಆತ್ಮವು ಮೇಲಿನ ಲೋಕಗಳಲ್ಲಿ ತಾನು ಭೂಮಿಯಲ್ಲಿ ಅವತರಿಸಲು ಅವಶ್ಯಕವಾದ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶಗಳನ್ನು ಅಳವಡಿಸಿಕೊಂಡು ತಯಾರಾಗುತ್ತದೆ. ನಂತರ ತನ್ನ ನೀಲ ನಕ್ಷೆಯ ಪ್ರಕಾರ ಶರೀರವನ್ನು ರೂಪಿಸಿಕೊಳ್ಳುವ ಮೊದಲು ತನ್ನ ಕಾರಣ ಶರೀರ, ಮಹಾಕಾರಣ ಶರೀರ, ಸೂಕ್ಷ್ಮ ಶರೀರವನ್ನು ಹೊಂದಿಸಿಕೊಂಡು ಸ್ಥೂಲ ಶರೀರವನ್ನು ಸೇರಲು ತಯಾರಿ ನಡೆಸುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಮುಂದಿನ ಅಂಶಗಳನ್ನ ನಾಳೆ ಚರ್ಚೆ ಮಾಡೋಣ ಮಾಸ್ಟರ್ಸ್. ಸಮಯ ಆಗ್ತಾ ಇದೆ. ಇವತ್ತಿಗೆ ಇಲ್ಲಿನ ಸ್ವಾಧ್ಯಾಯವನ್ನ ಮುಗಿಸೋಣ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿರೋ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ.
ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ನಮಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ನಿಮ್ಮ ಹೃದಯದ ಬಡಿತವನ್ನ ಆಲಿಸಿ, ರಕ್ತ ಪರಿಚಲನೆಯ ವೇಗವನ್ನ ಆಲಿಸಿ, ಉಸಿರಿನ ತಂಪು ಬಿಸಿಯನ್ನು ಗಮನಿಸಿ, ಕನಿಷ್ಠ ಜೀರುಂಡೆಗಳ ನಾದವನ್ನ ಗಮನಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಧ್ಯಾನಿಯಾದವನು ಸೂಕ್ಷ್ಮವಾಗಿ ಆಲಿಸುವುದನ್ನು ರೂಢಿಸಿಕೊಳ್ಳಬೇಕು. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ.
ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಕಾಣಿಸುತ್ತವೆ. ಅಲ್ಲೇನು ಕಾಣಿಸುತ್ತದೆಯೋ ಅದನ್ನು ಗಮನವಿಟ್ಟು ನೋಡಿ ಮಾಸ್ಟರ್ಸ್. ಧ್ಯಾನದ ಆಳವಾದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0.
ನಿಧಾನವಾಗಿ ಕಣ್ಣಿನ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಏನಾದ್ರೂ ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಡ್ರಿ. ಹಲೋ, ಚೆನ್ನಾಗಾಯ್ತು ಮೇಡಮ್. ಚೆನ್ನಾಗಿತ್ತು. ಮೆಡಿಟೇಷನ್ ಚೆನ್ನಾಗಿತ್ತು. ಅದು ಆದ್ರೆ ನನ್ಗೆ ಅದು ನಿಮ್ದು ಪುಸ್ತಕ ಸ್ವಾಧ್ಯಾಯನೇ ಒಂದ್ ಸ್ವಲ್ಪ ನನ್ಗೆ ಫಾಲೋ ಮಾಡಕ್ ಕಷ್ಟ ಆಗ್ತಾ ಇದೆ. ನಾ ಮೊದ್ಲಿಂದ ಒಂದ್ ಕೇಳಿಲ್ಲ. ಹೌದೌದು, ಸ್ವಲ್ಪ ಲಿಂಕ್ ಇದ್ರೆ ಕರೆಕ್ಟ್ ಇದಾಗ್ತದೆ ಮೇಡಮ್. ಹೌದು, ಯಾಕಂದ್ರೆ ನಿನ್ನೆದ್ ಕೇಳಿಲ್ಲ ನಾನು. ಇವತ್ತೊಂದ್ ಸ್ವಲ್ಪ ಹೊರಗೆ ಹೋಗಿದ್ವಿ ಮೇಡಮ್, ಕೇಳೋದಾಗ್ಲಿ. ಹೌದಾ, ಕೇಳ್ರಿ ಮೇಡಮ್, ಕೇಳ್ರಿ. ಈಸಿ ಅದ, ಅದೇನ್ ಹಂಗಿದು ಇಲ್ಲ, ಇಂಟ್ರೆಸ್ಟಿಂಗ್ ಅದ ರೀ. ಸ್ವಲ್ಪ ಲಿಂಕ್ ಇತ್ತಂದ್ರೆ ಕರೆಕ್ಟ್ ಅರ್ಥ ಆಗ್ತದೆ. ಹೌದು, ಮೆಡಿಟೇಷನ್ ಚೆನ್ನಾಗಾಯ್ತು. ಓಕೆ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಗಿರಿಜಾ ಮೇಡಮ್. ಹಾ ರೀ ಮೇಡಮ್. ಇಲ್ಲ, ಅದೇ ಸ್ವಾಧ್ಯಾಯ ಚಲೋ ಐತ್ರಿ. ಆ ಬುಕ್ಕು ಇದಕ್ಕೂ ಸ್ವಲ್ಪ ಅಂದ್ರ ಏನ್ ಬೇರೆ ತರ ಎಕ್ಸ್ಪ್ಲನೇಷನ್ ಅಂದ್ರ ಅದು ಬೇರೆ ಇದು ಬೇರೆ ಅಂತ ಅಲ್ರಿ, ಅಲ್ಲಿ ಇರ್ಲಾರ್ದ ಕೆಲವು ಇನ್ಫಾರ್ಮೇಶನ್ ಇಲ್ಲಿ ಸಿಗ್ತದೆ. ಆತ್ಮನೇ ಎಲ್ಲ ತಾನೇ ಚೂಸ್ ಮಾಡ್ಕೋಬೇಕಂತ, ಬಟ್ ಅದಕ್ಕೆ ನಿರ್ದೇಶಕರು ಇರ್ತಾರಂತ, ಅದು ಬಾಡಿ ರೆಡಿ ಮಾಡ್ತಾರ ಅಂತೆಲ್ಲ ಹೆಂಗಿರ್ತಾವ ನೋಡ್ರಿ ಮೇಡಮ್. ನೆನೆಸ್ಕೊಂಡ್ರ ಅರ್ಥ ಆಗಲ್ಲ ಒಂದೊಂದ್ಸಲ. ಭಾಳ ಸಲ ಒಬ್ರೊಬ್ರು ಹೇಳ್ಕೊಂಡು ಡಿಸ್ಕಷನ್ ಮಾಡ್ಬೇಕು ಅನಸ್ತದ. ಹೌದೌದು, ಭಾಳ ಚಂದ. ಇದು ಇನ್ನ ಟೈಮ್ ಹೋಗ್ತದ ಅಂತ ಹೇಳಿ ಇಷ್ಟಕ್ಕೆ ಬಿಟ್ಟೆ. ಇದು ಇಂಟ್ರೆಸ್ಟಿಂಗ್ ಅದ್ ನಾಳೆಗ್ ತೋರಿಸ್ತೀನಿ. ಹೌದು. ತಾಯಿ ಗರ್ಭನೂ ಶುದ್ಧ ಮಾಡಿ ರೆಡಿ ಮಾಡ್ತದಂತ ನೋಡ್ರಿ. ತಾಯಿ ಗರ್ಭ ಶುದ್ಧ ಮಾಡ್ತಾರಂತ. ಶುದ್ಧ ಮಾಡಿ ಮೊದಲು ಒಂದ್ ಅಂಶ, ಆತ್ಮದ ಒಂದ್ ಅಂಶ ಹಾಕ್ತಾರಂತ. ಹಾಕಿದ್ಮೇಲ 4 ತಿಂಗಳ ತನಕ ಆತ್ಮ ಮೇಲಿನ ಲೋಕದೊಳಗೆ ಇರ್ತದಂತ. ಎಲ್ಲಾ ಬಾಡೀಸ್ ಗಳನ್ನ, ಸೂಕ್ಷ್ಮ ಶರೀರ, ಆಮೇಲೆ ಮಾನಸ ಶರೀರ, ಅವೆಲ್ಲ ಏನಿರ್ತಾವ ಅವೆಲ್ಲ ಬಾಡೀಸ್ ಗಳನ್ನ, ಕೋಶಗಳನ್ನ ಬಿಲ್ಟ್ ಮಾಡ್ಕೊತಂತ್ರಿ ಅಲ್ಲಿ ಹೋಗಿ ಸೂಕ್ಷ್ಮ ಲೋಕ. ಹೋಗಿ ಬಂದ ಮ್ಯಾಲ ಮತ್ತ ಆ ಭೌತಿಕ ರೂಪದೊಳಗ ಸಿದ್ಧ ಆಗಿ ಭೌತಿಕ ರೂಪದೊಳಗೆ ಸೇರ್ಲಿಕ್ಕೆ ಸಿದ್ಧ ಆದಾಗ ತಾಯಿಯ ಗರ್ಭವನ್ನ ಸೆಲೆಕ್ಟ್ ಮಾಡ್ಕೊತಂಥದ್ದು. ಸೆಲೆಕ್ಟ್ ಮಾಡ್ಕೊಂಡು 5ನೇ ತಿಂಗಳದ ಒಂದು ಶುಭ ಮುಹೂರ್ತದೊಳಗ ಪೂರ್ಣ ಪ್ರಮಾಣದ ಆತ್ಮ ಹೋಗ್ತದಂತ್ರಿ. ಓಕೆ ಓಕೆ. ಅದು ಬಹಳ ಚಲೋ. ಅಂದ್ರೆ ಎಷ್ಟು ಪೂರ್ತಿ ಎಷ್ಟು ಕೆಲಸ ನಡೀತದ ಅಂತ ನಮ್ಗೆ ಗೊತ್ತಿರ್ಲಾರ್ದೆ. ಹೌದು ಹೌದು, ಗೊತ್ತಿರ್ಲಾರ್ದ ಸೂಕ್ಷ್ಮ ರೂಪದೊಳಗೆ ಕೆಲಸ ನಡೀತಿರ. ಹೌದು. ಆಮೇಲೆ ಕೆಲವೊಂದ್ಸಲ 3 ತಿಂಗಳಿಗೂ ಹಿಂಗ ಅಬಾರ್ಷನ್ ಆಗ್ಬಿಡ್ತದಲ್ರಿ ಮೇಡಮ್, ಅದು ಏನೋ ಮತ್ತೆ ಅವಾಗ ಏನಾಗ್ತಂತ್ರಿ, ಆಯ್ಕೆ ಅನ್ಸಂಗಿಲ್ಲ. ಇಲ್ಲ, ನಾನು ಒಂದ್ ಕಡೆ ಓದಿದೀನಿ. ಈಗ ಆತ್ಮ ಈಗ ಚೂಸ್ ಮಾಡ್ಕೊಂಡು ಇದು ಮಾಡ್ತದಲ್ಲ, ಅದಕ್ಕ ಅದು ಸರಿ ಅನ್ಸಲ್ಲಂತ. ವಾತಾವರಣದೊಳಗೆ ನನಗೆ ಇದಾಗ್ತದ ಇದು. ಆಮೇಲೆ ಅವ್ರು ಅಷ್ಟು ಅದಕ್ಕಷ್ಟು ಇದ್ರಲಿಂದ ಆತ್ಮೀಯತೆಯಿಂದ ಅವರು ಇದು ಮಾಡ್ಕೋಬೇಕು ಪೇರೆಂಟ್ಸ್. ಅವಾಗಿನ ಹಿಡ್ದೇನೆ ಅವ್ರಷ್ಟು ಅದ್ರ ಜೊತೆಗೆ ಅಷ್ಟು ನಿಕಟ ಸಂಪರ್ಕದೊಳಗ ಅಷ್ಟು ಆತ್ಮೀಯತೆಯಿಂದ ಬರ ಮಾಡ್ಕೋಬೇಕಂತ. ಒಂದೊಂದ್ಸರಿ ಅವ್ರಿಗೆ ಇಷ್ಟ ಇರಂಗಿಲ್ಲ ನೋಡ್ರಿ ಕೆಲವ್ರಿಗೆಲ್ಲ. ಇಷ್ಟ ಇರ್ಲಾರ್ದೆ ಮಾಡ್ಲಾರ ಇದ್ ಮಾಡ್ತಾರೆ ಹಂತಲ್ಲಿದ್ದ ಕ್ವಿಟ್ ಮಾಡ್ಬಿಡ್ತದ. ಅದ ಆತ್ಮ ಕ್ವಿಟ್ ಮಾಡ್ಬಿಡ್ತಂತ. ಆತ್ಮ ಕ್ವಿಟ್ ಮಾಡ್ತಾರ, ಅಬಾರ್ಷನ್ ಆಗ್ಬಿಡ್ತಂತ್ರಿ. ಹೌದು ಹೌದು, ಹಂಗಂತ್ರಿ. ಇಂಟ್ರೆಸ್ಟಿಂಗ್ ಅದ ರೀ ಮೇಡಮ್. ಓಕೆ ಓಕೆ. ಸರೋಜಿನಿ ಮೇಡಮ್, ಹಲೋ. ಅವ್ರಿಗೆ ಟಯರ್ಡ್ ಆಗ್ಲಕತ್ತದ ಬಹುಶಃ ಸರೋಜಿನಿ ಮೇಡಮ್ ಅವ್ರಿಗೆ. ವ್ಯಾಲ್ಯೂಯೇಷನ್ ಮುಗಿಸ್ಲಕತ್ತಾರಲ್ಲ, ಟಯರ್ಡ್ ಆಗಿ ಬಂದು ಧ್ಯಾನದೊಳಗೆ ಹೋಗಂಗ್ ಕಾಣಿಸ್ತಾರ. ಓಕೆ ಓಕೆ ಮೇಡಮ್. SSLC ಅವ್ರ ಹೆವಿ ಆಗ್ತದೆ ಕೆಲಸ. ಓಕೆ ಮೇಡಮ್, ನಾಳೆ ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಮುಗಿಸಿಲ್ರಿ, ಎಂಡ್ ಮಾಡ್ಲಿ?